ಇನ್ಮೇಲೆ ಎಲ್ಲರೂ ಒಂದೇ ಮಾತ್ರ ಹಾಡಬೇಕು ಅಂದರೆ ನಾವು ಹಾಡೋಕ್ಕಿಲ್ಲ, ನಮ್ಗೆ ಅದು ಸರಿ ಬರೋಕ್ಕಿಲ್ಲ, ನಮ್ಮದು ಒಂದೇ ದೇವರು, ನಮ್ಮ ದೇವರಿಗೆ ಯಾರೂ ಪಾರ್ಟ್ನರ್ ಇಲ್ಲ ಅಂತ ಖ್ಯಾತೆ ತೆಗಿತಿದ್ದಾರೆ ನಮ್ಮ ಬ್ರದರ್ಸು. ಅನೇಕತೆಯಲ್ಲಿ ಏಕತೆ, ಸರ್ವಧರ್ಮಗಳ ಸಮನ್ವಯತೆ, ಬಹು ಸಂಸ್ಕೃತಿಗಳ ಸಮ್ಮಿಲನದ ಧ್ಯೇಯೋದ್ದೇಶ ಇಟ್ಕೊಂಡಿರೋ ಭಾರತದಲ್ಲಿ ಹುಟ್ಟಿ ಇವರು ನಾವು ಯಾರಿಗೂ ಹೊಂದ್ಕೊಳ್ಳೋಕ್ಕಿಲ್ಲ ಅಂದರೆ ಹೆಂಗಾಗತ್ತೆ ಹೇಳಿ? ನಮ್ಮದು ಹೊಂದಾಣಿಕೆ ಮಾಡ್ಕೊಂಡು ಬದುಕೋ ಸಮುದಾಯ ಅಲ್ಲ. ನಮಗೆ ಬೇರೆ ದೇಶ ಕೊಟ್ಬಿಡಿ ಅಂದಾಗ ದೇಶನ ಎರಡು ಭಾಗ ಮಾಡಿ ಅವ್ರಿಗೊಂದು ನಮಗೊಂದು ಅಂತ ಇಟ್ಕೊಂಡ್ರು. ಆವಾಗಲೇ ನಮ್ಮ ಬಾಬಾ ಸಾಹೇಬರು ಹೇಳಿದ್ರಂತೆ, ಬರೀ ದೇಶ ಭಾಗ ಮಾಡಿದ್ರೆ ಆಗಲ್ಲ, ಭಾಗ ಅಂತ ಮಾಡಿದ್ಮೇಲೆ ಕಂಪ್ಲೀಟ್ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಬಿಡಿ, ಇಲ್ಲ ಅಂದರೆ ಇದು ಸರಿ ಆಗಲ್ಲ ಅಂತ. ಅದಕ್ಕೆ ನಮ್ಮ ರಾಷ್ಟ್ರಪಿತ ಅವರು ಚಾಚಾ ಅವರು ಒಪ್ಪಲಿಲ್ವಂತೆ. ಹಾಗೆಲ್ಲ ಏನೂ ಬೇಡ, ಹೊಂದ್ಕೊಂಡು ಬದುಕೋದಕ್ಕೆ ಆಗದೇ ಇರೋರು ಆ ಕಡೆ ಹೋಗಲಿ, ಹೊಂದ್ಕೊಂಡು ಬಾಳ್ತೀವಿ ಅನ್ನೋರು ಇಲ್ಲೇ ಉಳ್ಕೊಳ್ಳಿ ಅಂದ್ರಂತೆ. ನಮಗೆ ಪಾಕಿಸ್ತಾನ ಬೇಡ, ನಾವು ಇಲ್ಲೇ ಎಲ್ಲರೂ ಜೊತೆ ಹೊಂದ್ಕೊಂಡು ಇರ್ತೀವಿ ಅಂತ ಅಂದ್ಕೊಂಡವರೆಲ್ಲ ಇಲ್ಲೇ ಉಳ್ಕೊಂಡ್ರು. ಆವಾಗ ಹಂಗೇಳಿ ಇವಾಗ ನಾವು ಹೊಂದ್ಕೊಂಡು ಬಾಳಕ್ಕಾಗಲ್ಲ, ನಾವು ಇರೋದೇ ಹಿಂಗೆ ಅಂದರೆ ಹೆಂಗಾಗುತ್ತೆ? ನಮ್ಮ ಬಂಕಿಮಚಂದ್ರ ಚಟರ್ಜಿ ಅವರ ಒಂದೇ ಮಾತರಂ ಹಾಡಿಗೆ 150 ವರ್ಷ. ಈ ಹಾಡು ಸ್ವಾತಂತ್ರ್ಯ ಹೋರಾಟ ಮಾಡೋರಿಗೆ ಗ್ಲೂಕೋಸ್ ಥರ ಕೆಲಸ ಮಾಡ್ತಿತ್ತು. ಫ್ರೀಡಮ್ ಫೈಟರ್ಗಳ ನರನಾಡಿಗಳಲ್ಲಿ ದೇಶ ಪ್ರೇಮದ ಕಿಚ್ಚನ್ನು ಕೆರಳಿಸ್ತಿತ್ತು. ಈಗಲೂ ಅಷ್ಟೇ, ಗುಂಪಲ್ಲಿ ಒಂದಷ್ಟು ಜನ ನಿಂತ್ಕೊಂಡು ಒಂದೇ ಮಾತರಂ ಅಂತ ಕೂಗಿದ್ರೆ ಮೈ ಜುಮ್ ಅನ್ನುತ್ತೆ. ಅಂತ ದಮ್ಮಿದೆ ಈ ಹಾಡಿಗೆ, ಈ ಹಾಡಿನ ಸಾಲುಗಳಿಗೆ. ಆ್ಯಕ್ಚುಲಿ ಮೊದಲು ಇದೇ ನಮ್ಮ ರಾಷ್ಟ್ರೀಯ ಗೀತೆ ಆಗಿತ್ತಂತೆ, ಆಮೇಲೆ ಅಧಿಕೃತವಾಗಿ ಜನಗಣಮನ ಅಂತ ಆಯಿತು. ಇವಾಗ ಈ ಹಾಡಿಗೆ 150 ವರ್ಷ ಆಯ್ತಲ್ಲ, ಈ ಹಾಡಿಗೆ ಸಲ್ಲಬೇಕಾದ ಗೌರವ ಸಲ್ಲೇಬೇಕು ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಒಂದು ನೋಟಿಫಿಕೇಶನ್ ಹೊರಡಿಸ್ಕೊಡ್ತಾರೆ. ಇನ್ಮೇಲೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಸ್ಕೂಲು ಕಾಲೇಜುಗಳಲ್ಲಿ ಜನಗಣಮನ ಹಾಡೋದಕ್ಕೂ ಮುಂಚೆ ಒಂದೇ ಮಾತ್ರ ಮಾಡಬೇಕು, ಅದು ಪೂರ್ತಿ ಹಾಡಾಡಬೇಕು. ಇಲ್ಲಿವರೆಗೂ ಬರೀ 2 ಪ್ಯಾರ ಆಡ್ತಿದ್ರು, ಅದು ಎಲ್ಲ ಕಡೆ ಆಡ್ತಿರ್ಲಿಲ್ಲ ಬಿಡಿ. ಇನ್ಮೇಲೆ ಹಂಗಲ್ಲ, ಪೂರ್ತಿ 6 ಪ್ಯಾರ ಹಾಡಬೇಕು. ಇಷ್ಟು ಹಾಡೋದಕ್ಕೆ 3 ನಿಮಿಷ 10 ಸೆಕೆಂಡ್ ಆಗುತ್ತೆ, ಅಷ್ಟು ಹಾಡಬೇಕು. ನಮ್ಮ ರಾಷ್ಟ್ರಗೀತೆಗೆ ಏನು ಗೌರವ ಕೊಡ್ತೀವೋ ಈ ಗೀತೆಗೂ ಅಷ್ಟೇ ಗೌರವ ಕೊಡಬೇಕು. ಒಂದು ವೇಳೆ ಒಂದೇ ಮಾತ್ರ ನಮಗೆ ಆ ಗೌರವ ತೋರಿಸಿದ್ರೆ 3 ವರ್ಷ ಜೈಲು ಅಂದ್ಬಿಟ್ರು. ನಮ್ಮ ಬ್ರದರ್ಸ್ಗೆ ಇದೆಲ್ಲ ಇಷ್ಟ ಆಗಲಿಲ್ಲ. ಇದಕ್ಕೆ ಅವ್ರದ್ದು ಫುಲ್ ವಿರೋಧ. ಯಾಕಂದರೆ ಈ ಹಾಡಲ್ಲಿ ದೇಶನ ದೇವರು ಅಂತಾರೆ, ತಾಯಿ ಅಂತಾರೆ. ಅದೆಲ್ಲ ನಮಗೆ ಸರಿ ಬರೋಕ್ಕಿಲ್ಲ, ನಾವು ಒಪ್ಪೋದು ಇಲ್ಲ, ಹಾಡೋದು ಇಲ್ಲ. ನಮ್ದೇನಿದ್ರು ಒಂದೇ ದೇವರು, ಅದಕ್ಕೆ ಯಾವ ಪಾರ್ಟ್ನರು ಇಲ್ಲ. ಅದಕ್ಕೆ ಈ ನೋಟಿಫಿಕೇಶನ್ ವಾಪಸ್ ತಗೊಳ್ಳಿ ಅಂತ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಒತ್ತಾಯ ಮಾಡ್ತಿದೆ. ಒತ್ತಡ ಏನೋ ಇರ್ತಿದೆ, ಏನ್ ಮಾಡೋದು? ಈ ಒತ್ತಾಯಕ್ಕೆ ಕರಗೋದಕ್ಕೆ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಇಲ್ಲ. ಈ ಮೋದಿ, ಅಮಿತ್ ಶಾ ಇವ್ರ ಮಾತು ಕೇಳಿಸ್ಕೊಳ್ಳೋದಿಲ್ಲ. ಒಂದೇ ಮಾತರಂ ಹಾಡಬೇಕು, ಎಲ್ಲರೂ ಆಡಲೇಬೇಕು.